ನಮ್ಮ ನಮಸ್ಕಾರ ನಮ್ಮ ವೀಕ್ಷಕರಿಗೆ. ಇವತ್ತು ಅರುಣ್ ಕುಮಾರ್ ಸಾಹೇಬರಿಂದ ಇನ್ನೊಂದು ಅದ್ಭುತವಾದ ವಿಡಿಯೋ ಅಂತ ಹೇಳ್ಬೋದು. ಏನಂದರೆ ಮೂಲಂಗಿ ಕೃಷಿ. ಸಾಮಾನ್ಯವಾಗಿ ನೀವು ಎಲ್ಲರೂ ನೋಡಿರ್ತೀರ, ಬೀಜ ಬಯಲಲ್ಲಿ ಚೆಲ್ಬಿಟ್ಟು ಕೃಷಿ ಮಾಡ್ತಾರೆ. ಅಂದರೆ ಇದರಲ್ಲಿ ವಿಶೇಷವಾಗಿ ಅಂತ ನಾವು ಗಮನಿಸಬೇಕಾದ್ರೆ ಬೆಡ್ ಸಿಸ್ಟಮಲ್ಲಿ ಕೃಷಿ ಮಾಡೋದು ಮೂಲಂಗಿ ಕೃಷಿ. ಆ ಬೆಡ್ ಸಿಸ್ಟಮಲ್ಲಿ ಯಾಕೆ ಮಾಡಬೇಕು ಮತ್ತು ಅದ್ರ ಖರ್ಚು ಎಷ್ಟು, ಯಾವ ರೀತಿ ಮಾಡ್ತಾರೆ ಮತ್ತು ಲೇಬರ್ ಕಾಸ್ಟು, ಹೊಸ ವಿಧಾನ ಏನಂತ ನಮ್ಮ ವೀಕ್ಷಕರಿಗೆ ತಿಳಿಸಿ. ನಮಸ್ಕಾರ ಅರುಣ್ ಸಾಹೇಬ್ರಿಗೆ. ನಮಸ್ಕಾರ. ನಮ್ಮ ವೀಕ್ಷಕರಿಗೆ, ನೀವು ನಮಗಿಂತ ನಮ್ಮ ಚಾನಲಲ್ಲಿ ನಮಗಿಂತ ಫೇಮಸ್ ನೀವು ಅರುಣ್ ಕುಮಾರ್ ಅಂತ, ಫಾರ್ಮರ್ ಅಂತ. ಯಾವಾಗಲೂ ಸದಾ ನೀವು ಆಸ್ಥಾನನೇ ಮಾಡ್ತಾ ಇರ್ತೀರಿ ಅಗ್ರಿಕಲ್ಚರಲ್ಲಿ. ಈಗ ನಿಮ್ಮ ತೋಟಕ್ಕೆ ಬಂದಿದ್ದೀವಿ ಸರಿ, ಮೂಲಂಗಿ ಕೃಷಿ ಅಲ್ವಾ? ಮೂಲಂಗಿನಲ್ಲಿ ನಿಮ್ಮ ಕೈಯಲ್ಲಿ ನೋಡ್ತಾ ಇದ್ದೀವಿ, ಸುಮಾರು 1 ಅಡಿ ಇದೆ ಈಗ. ಹೌದು. ಇದು ಸರ್ ಹೊಸ ಪದ್ಧತಿನಲ್ಲಿ ನೀವು ನಾಟಿ ಮಾಡಿದ್ದೀರಾ. ಇದು ಯಾವ ಪದ್ಧತಿ, ಸಿಸ್ಟಮು ಮತ್ತು ಯಾವ ರೀತಿ ಇದು, ಮತ್ತು ಇದರಿಂದ ಮಾಡೋದ್ರಿಂದ ನಮ್ಮ ರೈತರಿಗೆ ಏನೋ ಅನುಕೂಲ ಆಗ್ಬೋದು ಅಂತ ತಿಳಿಸ್ಕೊಡ್ತೀವಿ. ಅಂದರೆ ಇದು ಹೊಸದಾಗಿ ಇದು KTS ಅದು ಮೂಲಂಗಿ. ಮಾಮೂಲಿ ದುರ್ಗ ಅದೆಲ್ಲ ಹೋಗ್ಬಿಟ್ಟೈತಿ. ಇದು KTS ಥರ. ಇದು 1.5 ಅಡಿ ಮೇಲೆ ಬರ್ತೈತೆ ಲೆಂತ್. ಹೌದು. ಬೆಡ್ ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರ್ತೈತೆ. ತಲೆ ಸ್ವಲ್ಪ ಮೇಲೆ ಇಟ್ಕೋಬೇಕು ಸರ್. ಆಮೇಲೆ ಅದೇ ಇದು ಉದ್ದೇಶ ಏನು ಅಂತ ಹೇಳ್ಕೊಡಿ ಸರ್. ಹೊಸ ಪದ್ಧತಿ ಇಲ್ಲ, ಇದು ರೋಗ ಅಂದರೆ ಹುಳು ಜಾಸ್ತಿ. ಕ್ಯಾರೆಟ್ ಆದ್ರೂ ಬೆಳೆಯೋದು, ಇದನ್ನ ಬೆಳೆಯೋದು ತುಂಬಾ ಕಷ್ಟ. ಅದು ಇತ್ತೀಚೆಗೆ ಕಪ್ಪು ಚುಕ್ಕೆಗಳೇನೋ ಬರ್ತದೆ. ಕಪ್ಪು ಚುಕ್ಕೆಲ್ಲ ಹುಳು ಒಂಥರ ಹುಳು ಬರ್ತೈತೆ. ವೀಕ್ಲಿ 2 ಟೈಮ್ಸ್ ಬಿಡ್ಬೇಕು ಮೊದಲು ನೀರಲ್ಲಿ. ಹೌದು, ನೀರಲ್ಲಿ ಬಿಡಬೇಕು, ಮತ್ತೆ ಸ್ಪ್ರೈ ಮಾಡಬೇಕು. ನಿಮ್ಗೆ ಇಳುವರಿ ಚೆನ್ನಾಗಿ ಬರ್ತೈತೆ ಸರ್. ಆಮೇಲೆ ಇದು ಬೆಡ್ ಸಿಸ್ಟಮಲ್ಲಿ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಯಾವ ರೀತಿ ಮಾಡೋದು ಇದು ಏನು? ಇವಾಗ ಏನಿಲ್ಲ, ಟ್ರ್ಯಾಕ್ಟರ್ ಬೆಡ್ಡಲ್ಲಿ ಹಾಕ್ಬಿಟ್ರೆ ನಿಮ್ಗೆ 1 ಅಡಿ 1.5 ಅಡಿ ಬೆಡ್ ಬರ್ತೈತೆ. ಎಷ್ಟೇ ಮಳೆ ಬಂದ್ರೆ ನಿಮ್ಗೆ ಲಾಂಗ್ ಹೋಗ್ತೈತೆ. ಹೌದು. ಅದು ಹೊಸ ಮೆತ್. ಈ ಬೆಡ್ ಸಿಸ್ಟಮ್ ಮಾಡಿದಿರಲ್ಲ, ಇದು ಯಾವ ರೀತಿ ಅಂತ ಅಂದ್ರೆ ಏನ್ ಗೊತ್ತಾ, ಬೆಡ್ ಹಾಕ್ಬಿಟ್ಟು ಮನುಷ್ಯ ಅಂದ್ರೆ ಲೇಬರ್ಸ್ ಕೈಲಿ ನಾಟಿ ಮಾಡಿಸಿದ್ರು. ಬೀಜ ಪ್ರತಿಯೊಂದು ಬೀಜನೂ ನಾಟಿ ಮಾಡಿರೋದೆ. ನಾವು ಚೆಲ್ಲೋದೇನಿಲ್ಲ, ನಾಟಿ ಮಾಡಿದ್ರೆ ನಿಮ್ಗೆಲ್ಲ ಒಂದೇ ಸಾರಿ ಬರ್ತೈತೆ. ಅಂದ್ರೆ ಇದಕ್ಕ ಎಕರೆ ಲೆಕ್ಕ, ಪಾಕೆಟ್ ಲೆಕ್ಕ. ಪ್ಯಾಕೆಟ್ ಒಂದು 120 ರೂಪಾಯಿನ ಒಂದು ಪ್ಯಾಕೆಟ್. ಹೌದೌದು ಸರ್. 1 ಎಕರೆಗೆ ಎಷ್ಟು ಪ್ಯಾಕೆಟ್ ನಾಟಿ? 40 ಪ್ಯಾಕೆಟ್ ಬೇಕು. 40 ಪ್ಯಾಕೆಟ್ 1 ಎಕರೆಗೆ. ಹೌದು ಸರ್. ಸಾಮಾನ್ಯವಾಗಿ ನಾವು ಬೀಜ ನಾರ್ಮಲ್ ಆಗಿ ಚೆಲ್ ಬಿಟ್ರೆ ಅದಕ್ಕೆ ತುಂಬಾ ಬೀಜ ಬೇಕಾಗುತ್ತೆ. ಅದ್ರ ತುಂಬಾ ಅಂದ್ರೆ ಫಾರ್ಮೇಶನ್ ನಿಮ್ಗೆ ಒಂದು ಒಳಕ್ ಹೋಗಿತೈತೆ, ಒಂದ್ ಮೇಲೆ ಇರ್ತೈತೆ. ಇದು ಹಂಗಲ್ಲ. ಒಂದೇ ನೀವ್ ಏನ್ ನಾಟಿ ಮಾಡಿದ್ರೆ ಒಂದೇ ಸಾರಿ ಬರ್ತೈತೆ. ಒಂದು ಗಡ್ಡೆ ವೇಸ್ಟ್ ಆಗಲ್ಲ. ನನ್ನ ಪ್ರಕಾರ ಸರ್, ಇದು ಒಂದು ಗಿಡನೂ ನಿಮ್ಗೆ ವೇಸ್ಟ್ ಆಗಿಲ್ಲ ಅನ್ಕೋ. ವೇಸ್ಟ್ ಆಗಲ್ಲ. ನಮ್ ಲೇಬರ್ ಮತ್ತೆ ಇನ್ನೊಂದ್ಸಾರಿ ನಾವು ಚೆಲ್ಬಿಟ್ಟು ಲೇಬರ್ ಮತ್ತ ಅವ್ರನ್ನ ಇಟ್ಟು ಕಿಳಿಸ್ಬೇಕಾಗ್ತದೆ. ಈಗ ಒಂದು ಬೀಜ ನಿಮ್ಗೆ ಡ್ಯಾಮೇಜ್ ಆಗಲ್ಲ, ಒಂದೇ ಸಾರಿ ಕಿತ್ಕೊಂಡು ಹೋಗ್ತಾರೆ. ಒಂದು ಗಡ್ಡೆ ವೇಸ್ಟ್ ಆಗಲ್ಲ. ಆಮೇಲೆ ಲೇಬರ್ ಬೇಕಾಗಲ್ಲ. ನಿಮ್ಗೆ ಮಳೆಗಾಲದಲ್ಲೂ ನಮ್ಗೆ ಕ್ರಾಪ್ ಡ್ಯಾಮೇಜ್ ಆಗೋದಿಲ್ಲ? ಏನು ಆಗಲ್ಲ, ಯಾಕಂದ್ರೆ ನೀರು ನಿಲ್ಲಲ್ಲ. ಲಾಸ್ಟ್ ಅಲ್ಲಿ ಹೊರಟೋಗ್ತೈತೆ. ಮತ್ತೆ ನಿಮ್ಗೆ ಬೆಡ್ ಮೇಲೆ ಇರ್ತೈತೆ. ಡ್ಯಾಮೇಜ್ ಅಂತೂ ಬರೋದೇ ಇಲ್ಲ. ಸರ್, ಇದು KTX ಮೂಲಂಗಿ ಅಂತ ನಮ್ಗೆ ಪರಿಚಯ ಮಾಡ್ಕೊಟ್ಟಿದ್ದೀರಾ. ಇದು ಎಷ್ಟು ದಿನ ಆಗಿದೆ ಸರ್ ಇದು ಬೀಜ ನಾಟಿ ಮಾಡಿ? ಇದು ಒಂದು 35 ಡೇಸ್ ಆಗೈತೆ. 40 ಡೇಸ್ಗೆಲ್ಲ ಬಂದ್ಬಿಡ್ತೈತೆ. ತುಂಬಾ ಫಾಸ್ಟ್ ಅಲ್ವಾ ಸರ್? ಹೌದೌದು, ಗ್ರೋತಿಂಗ್ ಫಾಸ್ಟ್. ಮಳೆಯೋದಷ್ಟೇ, ನಿಮ್ 3-4 ದಿವಸಗೆಲ್ಲ ಎಲ್ಲ ಮಾಡ್ಕೊಬೇಕು. ಅಂದ್ರೆ ಇದು ನಿಮ್ ಬೆಡ್ ಸಿಸ್ಟಮ್ ಅಲ್ಲಿ ಮಾಡ್ಕೊಂಡ್ರೆ ರೈತರಿಗೆ ಮಳೆಗಾಲದಲ್ಲಿ ಅನುಕೂಲ ಆಗುತ್ತೆ. ಹೌದು, ಮಳೆಗಾಲ ಅಲ್ಲ, ಎನಿ ಟೈಮ್ ಮಾಡ್ರೆ ಅಂದ್ರೆ ಇಳುವರಿ ಒಂದೇ ಇದ್ರಲ್ಲಿ ಬರ್ತೈತೆ. ಒಂದು ಗಡ್ಡೆ ಡ್ಯಾಮೇಜ್ ಬರಲ್ಲ. ಮತ್ತೆ ನಮ್ ಬೀಜನೂ ಉಳಿತಾಯ ಆಗುತ್ತಲ್ಲ? ಯಾಕಂದ್ರೆ ಬೀಜನೂ ಕಾಸ್ಟ್ಲಿ ಅಲ್ವಾ? 100 ಗ್ರಾಮ್ ಬೀಜ ಏನಿದೆ ಸರ್ ಇದು? ಅದು ಗೊತ್ತಿಲ್ಲ, ಕಟ್ ಮಾಡಿ. ಆಮೇಲೆ ಇದು ಎಷ್ಟು ಬೈಲಲ್ಲಿ ನಾಟಿ ಮಾಡಿದ್ರೆ ಇದು? 1.5 ಎಕರೆ. 1.5 ಎಕರೆಗೆ. ಅಂದ್ರೆ ನೀವು ಸ್ಪ್ರಿಂಕ್ಲರ್ ಅಲ್ಲಿ ಮಾಡ್ಬೋದಲ್ಲ ಸರ್ ಇದು? ಸ್ಪ್ರಿಂಕ್ಲರ್ ಇದಕ್ಕೆಲ್ಲ ಡ್ರಿಪ್ ಏನಿಲ್ಲ, ಸ್ಪ್ರಿಂಕ್ಲರ್. ಸ್ಪ್ರಿಂಕ್ಲರ್ ಅಲ್ಲಿ ಮಾಡಿದ್ರೆ ನಮ್ಗೆ ನೀರಾವರಿನೂ ಅನುಕೂಲ ಆಗುತ್ತಲ್ಲ? ಹೌದೌದು. ಡ್ರಿಪ್ಪಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ಸರಿ ಸರ್. ಇದೇ ರೀತಿ ನಮ್ಮ ವೀಕ್ಷಕರು ನೋಡ್ಬೋದು. ಇಲ್ಲಿ ಬೆಡ್ ಸಿಸ್ಟಮಲ್ಲಿ ಯಾವ ರೀತಿ ಇದೆ ಅಂದರೆ, ಇದನ್ನ ಕಾರಣ ಏನಂದರೆ ಮಳೆಗಾಲ ಬಂದಾಗ ಕ್ರಾಪ್ ಡ್ಯಾಮೇಜ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ನೀವು ಗಮನಿಸ್ಬೋದು. ಇಲ್ಲಿ ಕ್ರಾಪ್ ಡ್ಯಾಮೇಜ್ ಆಗಬಾರ್ದು ಅಂದರೆ ಮಳೆಗಾಲದಲ್ಲಿ ನೋಡಿ, ಈಗ ಬೆಡ್ ಇದೆ ಈ ಕಡೆ. ನಾವು ಮಾಮೂಲಿ 3 ಅಡಿಗೆ ಒಂದು ಬೆಡ್ ಮಾಡ್ತಾರೆ ಟ್ಯಾಕ್ಟ್ರಿನಲ್ಲಿ, ಅದೇ ರೀತಿ ಬೆಡ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಮಳೆ ಏನಾದರೂ ತುಂಬ ಹೆಚ್ಚಾದಾಗ ಇಲ್ಲಿಂದ ಮಳೆ ನೀರು ಬಿದ್ದು ಕೆಳಗಡೆಗೆ ಬಂದು ಕಾಲುವೆಗಳ ಮುಖಾಂತರ ಇದೆ ನೋಡಿ. ಈಗ ನೀವು ನೋಡ್ಬೋದು, ಪ್ರತಿ 3 ಅಡಿಗೆ ಒಂದು ಕಾಲುವೆ ನೋಡಿ. ಈಗ ಪ್ರತಿ 3 ಅಡಿಗೆ ಒಂದು ಕಾಲುವೆ ಇದೆ. 3 ಅಡಿಗೆ ಒಂದು ಕಾಲುವೆ ಇದೆ. ಇದರಲ್ಲಿ ಎಷ್ಟೇ ಮಳೆ ಬಂದರೂ ಸಹ ಬೆಡ್ ಮೇಲೆ ಬಿದ್ದಿರ್ತಕ್ಕಂಥ ನೀರು ಕಾಲುವೆ ಮುಖಾಂತರ ನಮಗೆ ಹೊರಗಡೆ ಹೋಗ್ಬಿಡುತ್ತೆ. ಮತ್ತು ಇದೇ ರೀತಿ ನೋಡಿ, ತೋಟ ಎಲ್ಲನೂ ನೋಡಿ. ಇದು ತೋಟ ಎಲ್ಲನೂ ಇದೇ ರೀತಿ ಗಮನಿಸ್ಬೋದು ನೀವು. ತೋಟ ಎಲ್ಲನೂ ಇದೇ ರೀತಿ ಇದೆ. ಈ ರೀತಿ ಮಾಡಿಕೊಂಡ್ರೆ ಮಳೆಗಾಲದಲ್ಲಿ ಆಗೋ ಕ್ರಾಪ್ ಡ್ಯಾಮೇಜನ್ನು ತಡಿಬೋದು. ಈಗ ನೋಡಿ, ಮಳೆಗಾಲದಲ್ಲೇ ಯಾಕೆ ಆಗಬೇಕು ಈ ರೀತಿ ಅಂದರೆ, ಮಳೆಗಾಲದಲ್ಲಿ ಕೃಷಿ ಮಾಡಿದ್ರೆ ಮೂಲಂಗಿ ಕೃಷಿ ಸಾಮಾನ್ಯವಾಗಿ ಬೆಲೆಗಳು ಸಿಗುತ್ತೆ. ಕಾರಣ ಏನಂದರೆ, ಈ ರೀತಿ ಬೆಡ್ ಸಿಸ್ಟಮ್ ಮಾಡಿಲ್ಲ ಅಂದರೆ ಕ್ರಾಪ್ ಡ್ಯಾಮೇಜ್ ಆಗುತ್ತೆ. ಮತ್ತು ಅದು ನಮಗೆ ಸಿಗೋದಿಲ್ಲ, ಬೆಲೆಗಳಿದ್ರೂ ಬೆಳೆ ಕೈಗೆ ಸಿಗೋದಿಲ್ಲ. ಆದ್ದರಿಂದ ಈ ರೀತಿ ಮಾಡೋದ್ರಿಂದ ಈಗ ನೋಡಿ, ಮಳೆಗಾಲದಲ್ಲಿ ಈಗ ಆಲ್ಮೋಸ್ಟ್ ಮಳೆಗಾಲ ಮಿಡ್ಲಲ್ಲಿ ಇದ್ದೀವಿ. ಈಗ ಆಗಸ್ಟ್ ಮುಗಿದು ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿದ್ದೀವಿ.
ಈಗ ಮಳೆಗಳು ಬಿದ್ರೂ ಕ್ರಾಪ್ ಡ್ಯಾಮೇಜ್ ಆಗಿಲ್ಲ, ಮತ್ತು ಇದು ಒಳ್ಳೆ ಬೆಲೆಗೂ ಮಾರಾಟ ಮಾಡಿದ್ದಾರೆ. ಇದು ಒಳ್ಳೆ ಬೆಲೆಗೂ ಮಾರಾಟ ಮಾಡಿದರೆ ಸುಮಾರು ಅರ್ಧ ಎಕರೆ ಬರ್ಬೋದು ಅನ್ಕೊತೀನಿ. ಈ ಅರ್ಧ ಎಕರೆನಲ್ಲಿ ಈಗ ಹತ್ತತ್ರ 2 ಲಕ್ಷ ರೂಪಾಯಿಗೆ ಇದನ್ನು ಸೇಲ್ ಮಾಡಿದ್ದಾರೆ, ಇನ್ನೂ ಹಾರ್ವೆಸ್ಟ್ ಮಾಡಿಲ್ಲ. ಅಂದರೆ ಕೃಷಿಯಲ್ಲಿ ಹೊಸ ಹೊಸ ಅನ್ವೇಷಣೆಗಳು ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ತಾ ಇರಿ. ಹಾಗೆ ನೀವು ಕೃಷಿಯಲ್ಲಿ ಯಶಸ್ಸು ಇನ್ನಷ್ಟು ನಿಮಗೆ ಸಿಗಲಿ ಅಂತ ನಮ್ಮ ಚಾನಲ್ ಕಂಡು ಹಾರೈಸ್ತೀವಿ ಸರ್. ನಮಸ್ಕಾರ. ಓಕೆ, ನಮಸ್ಕಾರ.